ಮಗ ಅಂತಿದ್ರು. ಈಗ ಮೊನ್ನೆ ಪೋಸ್ಟ್ ಅಲ್ಲಿ ದರ್ಶನ್ ಅವರೇ ಅಂತ ಹಾಕೋರೆ. ಈಗ ಅವರೇ ಅಷ್ಟು ಬಿಟ್ಕೊಟ್ಟವ್ರೆ, ಇನ್ ನಾವೆಲ್ಲ ಬಿಟ್ಕೊಡ್ತೀವ? ಈಗ ಸರ್ ನಾನು ಓಪನ್ ಆಗಿದ್ದೀನಿ ಸರ್, ಅವತ್ತು ಯಶು ಮತ್ತೆ ದರ್ಶನ್ ಅವರು ಇಬ್ರು ನಿಂತಿರಲಿಲ್ಲ ಅಂದ್ರೆ ಸರ್ ಮಂಡ್ಯದವ್ರಿಗೆಲ್ಲ ಕಲ್ತಿರಲಿಲ್ಲ ಸರ್. ಇವತ್ತು ಅದೇನ್ ಒಳಗಡೆ ಏನೇನ್ ಮಾತಾಡ್ಕೊಂಡ್ರು ನಮ್ಗೆ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಎಲೆಕ್ಷನ್ ನಿಂತ್ರೆ ಸುಮಲತಾ ಅವ್ರು ದರ್ಶನ್ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ಅವ್ರು ಮಾಡ್ತೀವಿ ಅಂದ್ರೆ ನಾವ್ ಬಿಡಲ್ಲ ಸರ್. ಹೇಳ್ಬಿಡ್ತೀವಿ ಸರ್, ಹೊರಗಡೆ ಬಂದ್ಮೇಲೆ ನಮ್ ಬಾಸ್ ನಾವೇ ಪ್ರಮೋಷನ್ಗೆ ಹೋಗ್ಬಿಡಿ, ಒಂದು MLA ಇದಕ್ಕೂ ಹೋಗ್ಬಿಡಿ, ಯಾವ ಫಂಕ್ಷನ್ ಹೋಗ್ಬಿಡಿ, ಮೂವಿ ಮಾಡ್ಬೇಕು, ನಮ್ಗೆ ಮೂವಿ ಮಾಡ್ಕೊಡ್ರಿ ಅಷ್ಟೇ. ನಾವೇ ಬಾಸ್ ಹೇಳ್ಬಿಡ್ತೀವಿ. ನಮ್ಗೆ ಅಂತ ಫ್ಯಾನ್ಸ್ ಬಿಟ್ಟಿಡ್ರಿ, ಬಜಾರ್ ಮಾಡೋಣ, ಡ್ಯಾನ್ಸ್ ಮಾಡೋಣ, ಮಸ್ತಾಗಿ ಬ್ಲಾಸ್ಟ್ ಮಾಡೋಣ ಅಷ್ಟೇ. ಇನ್ನೊಬ್ರು ಸರ್ ಈಗ ಎಲ್ಲರೂ ನಮ್ಮವ್ರು ಅಂತ ನಮ್ಮ ಬಾಸ್ ಹಿಂಗ ಈಚಾರ್ಜ್ ಅಪ್ಕೊಂಡ್ರು. ಒಪ್ಕೊಂಡಿರೋದೇ ಸೆಲೆಬ್ರಿಟೀಸ್, ಅದಕ್ಕೆ ಧನ್ಯವಾದ ಸರ್. ಚಿಕ್ಕಣ್ಣ ಬಿಡಲ್ಲ ಸರ್, ನಾವು ಚಿಕ್ಕಣ್ಣ ಹೆಲ್ಪ್ ಮಾಡಿದ್ವಿ. ಧನ್ವೀರ್ ಬಗ್ಗೆ ನೀವು ಹೇಳೋದಾದ್ರೆ ರಾಮ ಲಕ್ಷ್ಮಣಗೆ ರಾಮ ಎಷ್ಟು ಇಂಪಾರ್ಟೆಂಟ್, ಲಕ್ಷ್ಮಣಗೆ ರಾಮ ಎಷ್ಟು ಇಂಪಾರ್ಟೆಂಟ್, ಇಬ್ಬರಲ್ಲಿ ಅಲ್ಲ. ಇದು ಯಾವಾಗಿಂದ ಧನ್ವೀರ್ಗೆ ದರ್ಶನ್ ಅವ್ರ ಮೇಲೆ ಇಂತಹ ಅಭಿಮಾನ? ಸರ್ ಅದು ಅವಾಗೇ ಸರ್, ಅವರು ಅಭಿಮಾನಿನೇ ಸರ್. ಡಿವೋರ್ಸ್ ಅವರು ಡಿವೋರ್ಸ್ ಬಿಫೋರ್ ದ ಜೈಲ್ ಅವಾಗಿಂದಾನು ಅಷ್ಟೇ. ಬಾಸ್ಗೆ ಯಾವಾಗ ಬಜಾರ್ ಮೂವಿಯಿಂದ ಧನ್ವೀರ್ ಅಣ್ಣ ಬಜಾರ್ ಮೂವಿಲಿ ಬಾಸ್ನವ್ರು ಕರ್ದಿದ್ರು, ಅವ್ರ ಮೂವಿ ಕರ್ದಿದ್ರು ಏನೋ ಅವ್ರ ಪರ್ಸನಲ್ ಗೊತ್ತಿಲ್ಲ. ಅವಾಗಿಂದನು ಇದಿವರೆಗಾದ್ರೂ ಜೊತೆ ಇದಾರೆ ಅವ್ರು. ಇವಾಗಾದ್ರೂ ಹಾಕೋದಷ್ಟೇ ಉಸಿರಿರೋ. ಇವಾಗ ಸೋಷಿಯಲ್ ಮೀಡಿಯಾ ಆಗ್ಲಿ ಎಲ್ಲರಿಗೂ ಗೊತ್ತಿರೋದೇನೋ ಬಜಾರ್ ಮೂವಿಯಿಂದ ಧನ್ವೀರ್ ಅಣ್ಣ ಡಿ ಬಾಸ್ ಸೆಲೆಬ್ರಿಟಿ ಅಂತ, ಅಂದ್ರೆ ನಾವೆಲ್ಲ ಸೆಲೆಬ್ರಿಟೀಸ್ ಡಿ ಬಾಸ್ಗೆ ಸೆಲೆಬ್ರಿಟೀಸ್ ಅಂತ ಗೊತ್ತು. ಆದ್ರೆ ಅವ್ರು ಅದಕ್ಕಿಂತ ಮುಂಚೆನೂ ಡಿ ಬಾಸ್ ಸೆಲೆಬ್ರಿಟೀಸ್ ಅವಾಗಿನ ಸಪೋರ್ಟ್ ಮಾಡ್ಕೊಂಡ್ರೆ. ಆದ್ರೆ ಅವ್ರು ಇವಾಗ ಕೈ ಹಿಡ್ಕೊಂಡು ನಿಂತಿದ್ದಾರೆ, ಅದ್ರ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಒಂದ್ ಟೈಮೂನು ಒಂದ್ ಸೆಕೆಂಡ್ ಬಿಟ್ಕೊಟ್ಟಿಲ್ಲ ಬಾಸ್ನ. ಸರ್ ಈಗಿನ ಕಾಲದಲ್ಲಿ ಸ್ವಂತ ಅಣ್ಣತಂಬ್ರೆ ಕಿತ್ತಾಡ್ಕೊಂಡು ಯಾವ್ದಕ್ಕೆ ದೂರ ಆಗಿ ಮಾತ್ಬಿಡ್ತಾರೆ. ಸೊ ಇವ್ರು ರಕ್ತನೂ ಅಲ್ಲ, ಯಾವ್ದು ಅಲ್ಲ, ರಕ್ತದ ತರ ಜೊತೆಗೆ ಇಟ್ಕೊಂಡು ಕೈ ಹಿಡ್ಕೊಂಡು ಅವ್ರ ಜೊತೆ ಪ್ರತಿಯೊಂದು ಕೆಲ್ಸಕ್ಕೆ ಅವ್ರ ಬೆನ್ನಿಂದ ನಿಂತ್ಕೊಂಡು ಒಂದು ಸ್ಟ್ಯಾಂಡ್ ಇದೆಯಲ್ಲ ಸರ್, ಅದು ರಾಮ ಲಕ್ಷ್ಮಣನು ಎಷ್ಟು ಜೊತೆಗಿದ್ರು ಕೆಲಸಗಳು ಮಾಡಿದ್ರು. ಅದೇ ತರಾನೇ ಅವ್ರ ಒಳಗಡೆ ಇದ್ರು ಧನ್ವೀರ್ ಅಣ್ಣ ಬಾಸ್ ಜೊತೆ ಇದ್ದಾರೆ, ಹೊರಗಡೆ ಇದ್ರು ಅವ್ರ ಜೊತೆ ಇದೇ ಇರ್ತಾರೆ. ಹಿಂದಿವಲ್ಲ ಎಂದೆಂದಿಗೂ ಇರ್ತಾರೆ, ಅದ್ ಮಾತ್ರ ಗ್ಯಾರಂಟಿ. ಇವಾಗ ಅವ್ರದ್ದು 27ಕ್ಕೆ ಮೂವಿ ಬರ್ತಾರೆ, ಗೆಲ್ಸೋದು ನಮ್ ಜವಾಬ್ದಾರಿ, ನಾವು ಗೆಲ್ಲಿಸ್ತೀವಿ. ಧನ್ವೀರ್ ಅಣ್ಣನು ಅದೇ ತರ ನಾವು ಇಷ್ಟಪಡ್ತೀವಿ. DD ಅಂತಾನೆ ಸೇರ್ಸ್ಬಿಟ್ಟಿದೀವಿ ನಾವು, DD ಬ್ರದರ್ಸ್. ಇನ್ನೊಂದ್ಸತಿ ನೆಕ್ಸ್ಟ್ ಅದೇ ಟೈಟಲ್ ಬಾಸ್ಗೆ ದಯವಿಟ್ಟು ಯಾರಾದ್ರೂ ಪ್ರೊಡ್ಯೂಸರ್ ಸಿಕ್ಕರೆ DD ಬ್ರದರ್ಸ್ ಅಂತ ಅಷ್ಟೇ. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಜೀವನದಲ್ಲಿ? ಸರ್ ಏನಿಲ್ಲ ಸರ್, ಏನೇ ಮಾಡಿದ್ರು ನಿಯತ್ತಾಗಿ ದುಡಿದ್ರು 10 ರೂಪಾಯಿ ದುಡಿಯೋಣ, ಮನೆ ಕೊಡೋಣ, ಕಷ್ಟ ಅಂತ ಬಂದವರಿಗೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ. ನಾವು ಅಷ್ಟೇ ದೊಡ್ಡವರಲ್ಲ ಸರ್, ಊರಲ್ಲೂ ನಾವು ಕೂಲಿ ಕೆಲಸ, ಹೊಲದಲ್ಲಿ ಜಮೀನ್ ಕೆಲಸ ಮಾಡಿ ಬದುಕಿದ್ವಿ. ಇವಾಗಾದ್ರೂ ಗಾರೆ ಕೆಲಸನೇ ಮಾಡೋದು. ನಾನು ನಮ್ಮ ಪಾಡಿಗೆ ನಾವು ದುಡ್ಕೊಂಡು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ನಮ್ಮ ಜೊತೆ ಇರೋ ಚೆನ್ನಾಗಿ ನೋಡ್ಕೊಂಡು ಸರ್. ಟೈಮ್ ಹೆಂಗಿರುತ್ತೆ ಗೊತ್ತಿಲ್ಲ, ನಾ ಇಲ್ಲಿಂದ ಮನೆ ಹೋಗ್ತೀನಲ್ಲ, ನಾನು ಹಣೆ ಬರದೇ ಇಲ್ಲ. ಇರೋವರೆಗೂ ನೆಮ್ಮದಿಯಾಗಿ ಪ್ರೌಢಪ್ ಆಗಿ ಮಸ್ತಾಗಿರ್ಬೇಕು. ಹಸ್ದವ್ರಿಗೆ ಅನ್ನ ಆಗ್ಬೇಕು. ನಮ್ಮ ದೇವ್ರು ಹೇಳಿದ್ದಾರೆ, ಹಸ್ದವ್ರಿಗೆ ಅನ್ನ ಆಗ್ರಪ್ಪ, ಕಷ್ಟ ಅಂತ ಬಂದವರಿಗೆ ನೀವು ಆದಷ್ಟು ಸಹಾಯ ಮಾಡ್ರಿ. ಜೀವನದಲ್ಲಿ ಏನೇ ಇದ್ರು ಸಾಧನೆ ಮಾಡ್ಬೇಕು ಸರ್. ನನಗೆ ಅದಿದೆ. ನಮ್ ಡಿವರ್ಸ್ ಲೆವೆಲ್ಗೆ ಹೋಗಕ್ಕಾಗಲ್ಲ. ಅವ್ರ ದಾರಿಲಿ ಅವ್ರ ಕಾಲ್ ಇಟ್ಟಿರೋ ದಾರಿಲಿ ಹೋಗಿ ಏನೋ ಒಂದು ಸಾಧನೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಸರ್. ದೇವ್ರಿಟ್ಟೆ ಹಂಗಾಗ್ಲಿ. ಮತ್ತೆ ಇನ್ನೊಂದು ನಮ್ ಬಾಸ್ ಅವ್ರದ್ದು ಏನಂದ್ರೆ, ಅವರು ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಅವ್ರ ಹೆಸರು ಇಲ್ಲ ಸಾಕು ಸರ್ ಹೆಲ್ಪ್ ಮಾಡಕ್ಕೆ. ಹೆಲ್ಪ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಅವರೇ ಬಂದ್ ಮಾಡ್ಬೇಕು, ಅವರೇ ಬಂದ್ ಹೇಳ್ಬೇಕು ಅಂತ ಅವ್ರ ಹೆಸರು ಸಾಕು. ಅದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಸರ್. ನಮ್ಗೆ ಆ ಲೆವೆಲ್ ಫೇಮಸ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಬಾಸ್ ಇದಾರಲ್ಲ. ಇಬ್ಬರ ಹೆಸರು ಹೇಳ್ತೀನಿ, ನಿಮ್ಗೊಂದು ಹೆಸರು ಅವ್ರಿಗೊಂದು ಹೆಸರು, ನೀವೇ ಆನ್ಸರ್ ಮಾಡ್ಬೇಕು, ಇಂಟ್ರಪ್ಟ್ ಮಾಡ್ಬೇಡಿ. ಇಬ್ಬರಲ್ಲಿ ಯಾರನ್ನ ಬೇಕಾದ್ರೆ ಆನ್ಸರ್ ಮಾಡಿ. ಡಾಕ್ ಸತೀಶ್ ಬಗ್ಗೆ ಈಗ ಡಾಕ್ ಸತೀಶ್ ನ ಎಲ್ಲಾರು ಏನೋ 2 ಲಕ್ಷ 3 ಲಕ್ಷ ಅಂತ ಹೇಳ್ತಾರೆ ಸರ್. ನಾನ್ ಹೇಳ್ತೀನಿ ಸರ್, ಆ ಅಪ್ಪಂಗಿರೋ ತಲೆ ಯಾರು ಇಲ್ಲ ಸರ್. ಓಪನ್ ಹೇಳ್ತೀನಿ, ಅವ್ರ ತಲೆ ಸೂಪರ್ ತಲೆ ಸರ್. ಅವರು ಸುಳ್ಳು ಹೇಳ್ತವ್ರೆ ಅಂತ ಅವ್ರಿಗೂ ಗೊತ್ತು, ಜನಕ್ಕೂ ಗೊತ್ತು, ಎಲ್ಲಾರ್ಗು ಗೊತ್ತು ತಾನೆ. ಆದ್ರೂ ಅವ್ರ ವಿಡಿಯೋ ಹೆಂಗ್ ಓಡಿಸ್ತಾರೆ, ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದ್ರೆ ಓಡಿಸ್ತಿರ್ತಾನೆ. ಡಾಕ್ ಸತೀಶ್ ಅವ್ರಿಗೆ ಏನ್ ಬೇಕು? ಪಬ್ಲಿಸಿಟಿ ಬೇಕು. ಅವ್ರು ಓಪನ್ ಆಗಿ ಹೇಳೋರು, ನಾನು ಹೋಗಿದಷ್ಟು ಮೀಡಿಯಾದವ್ರು ಇರ್ತಾರೆ. ಈ ಮೀಡಿಯಾದವ್ರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದ್ರು ಅವ್ರ ಹತ್ರ ಹೋಗ್ತಾರೆ. ನಾನು ಆ ಅಪ್ಪನ ತಲೆಗೆ ನಿಜ ಮೆಚ್ಚುತ್ತೀನಿ. ಸುಳ್ಳು ಅಂತ ಹೇಳ್ತಾರೆ ಬಿಟ್ರೆ ಆ ಅಪ್ಪನಷ್ಟು ತಲೆ ಯಾರು ಇಲ್ಲ ಸರ್. ಪ್ರತಿ ನಿಮಿಷನೂ ಏನಾರ ಒಂದು ಕಂಟೆಂಟ್ ಇದ್ದೇ ಇರ್ತಾರೆ ಅವ್ರು ಸರ್. ಎಕ್ಸಾಂಪಲ್ ನಾವೇ ಕರೆದ್ವಿ, ಕರೆ ಮೂವಿ ಬಂದ್ರು, ನಾವ್ ಕರೆದಿದ್ದಕ್ಕೆ ಬಂದ್ರು. ಅವ್ರು ಮೂವಿ ನೋಡಕ್ ಬಂದಿರ್ಬೋದು. ಒಟ್ಟು ಅವ್ರೇನು
ತಲೆ ಚೆನ್ನಾಗಿದೆ ಸರ್, ನಾನು ಓಪನ್ ಆಗಿ ಹೇಳ್ತೀನಿ ಸರ್. ನಾನು ಇದಕ್ಕಿಂತಲ್ಲ ಅವ್ರ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೇಳಿದೆ ಸರ್, ಅವ್ರ ತಲೆ ಸೂಪರ್ ಆಗೈತೆ. ಹೋಯ್ತಾನೆ ಹೇಳ್ಬಿಟ್ಟು ಅವ್ರು 10 ಲಕ್ಷ ರೂಪಾಯಿ ಅಂತ ಕಾಂಟ್ರವರ್ಸಿ ಹಾಕೊಂಡೇ ಕೂತ್ಕೊಂಡ್ರು, ಹೋಗ್ತಾನೆ. ಅದೇ ಓಡಿಸಿದ್ರು. ಸುದೀಪ್ ಸರ್ ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ರು. ಅವ್ರು ನೋಡ್ರಿ ಅವ್ರು ಯಾರ ರೇಂಜಿಗೆ ಕಂಟೆಂಟ್ ತೆಗಿತವ್ರೆ ಅಂದ್ರೆ ಸುದೀಪ್ ಸರ್ ಅವ್ರ ಬಾಯಲ್ಲಿ ಹೇಳಂಗ್ ಆಗೋಯ್ತು. ಒಟ್ಟು ಪಾಸಿಟಿವ್ ನೆಗೆಟಿವ್ ಅಪ್ಪನ್ ತಲೆ ಚೆನ್ನಾಗೈತೆ, ಕರ್ನಾಟಕದಲ್ಲಿ ಅವಾಗ ಅವಾಗ ಟ್ರೆಂಡಿಂಗ್ ಬರ್ತಾವೆ. ನವಾಸ್ ನಿಮ್ಮ ಪ್ರಶ್ನೆ ಯಾರು ಕೇಳ್ತಿರೋದು ನನಗೆ ಗೊತ್ತು ಸರ್. ಹೇಳ್ಬಿಡಿ. ಪ್ರತಾಪ್ ಸರ್ ಜೊತೆ ಹೇಳ್ಬಿಡಿ. ಅವ್ರು ಯಾರು ಅಲ್ಲ, ಪ್ರತಾಪ್ ಇಲ್ಲ ಸರ್. ಎಸ್ಸಿಂದ ಸ್ಟಾರ್ಟ್ ಆಯ್ತಿತ್ತು ಅದು. ಹೌದಾ ಸರ್? ಏನ್ ಹೇಳಿ ಸರ್ ನಿಮ್ದು ಹೇಳಿ ಸರ್. ನಾನು ಪ್ರಥಮ ದೇವರಳ್ಳಿ ಅವರು ಇದು ನಾನು ಇಲ್ಲ ಸರ್, ಪ್ರತಾಪ್ ಸರ್ ನಾನ್ ನೋಡಿದ ಪ್ರಕಾರ ನಮ್ಗೇನ್ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ. ಒಳ್ಳೆ ಹುಡುಗ, ಬಾಯಲ್ಲಿ ನೀರ್ ಹಾಕಿ ಒಳ್ಳೆ ಹುಡುಗರ, ಹೆಂಗೆ? ಒಳ್ಳೆ ಹುಡುಗ ಪ್ರತಾಪ. ತುಂಬಾ ಒಳ್ಳೆ ಹುಡುಗ ಸರ್. ಮೊನ್ನೆ ನಾವು ಹೋಗಿದ್ದು ಮಾತಾಡ್ಸಿದ್ರು. ತುಂಬಾ ಒಳ್ಳೆ ಹುಡುಗ. ಆಕ್ಚುಲಿ ಅವ್ರಿಗೆ ನಮ್ಮ ಹೆಸರು ಕೂಡ ಗೊತ್ತಿದೆ, ನವಾಜ್ ಅಂತ ನೀವು ಮಾತಾಡಿಸ್ತಾರೆ. ಹ್ಮ್. ನಾವು ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಸರ್. ಅಕಸ್ಮಾತ್ ಅವ್ರ ಬಗ್ಗೆ ಮಾತಾಡೋಕ್ಕೂ ನಮ್ಗೆ ಅದು ಇದಿಲ್ಲ. ಯಾಕಂದ್ರೆ ಅವ್ರು ಏನಂತ ನಮ್ಗೆ ಸರಿ ಏನಿಲ್ಲ? ಕೂಡ ಇಲ್ಲ, ಏನು ಇಲ್ಲ, ಅಂದ್ರೆ ಇವ್ರು ಅವ್ರ ಬಗ್ಗೆ ಮಾತಾಡಂತ ಏನ್ ಬೇಕಿಲ್ಲ ಸರ್. ಬೇಕಿಲ್ಲ. ನಾವ್ ಬೇಕಾದ್ರೆ ಅವ್ರಿಗಿಂತ ಕಮ್ಮಿ ಬಿಡ್ತೀವಿ, ಅವ್ರ ರೇಂಜಿಗೆ ಬೇಡ. ಅವ್ರ ರೇಂಜಿಗೆ ಅವರು ಒಂದು ಹೀರೋನೇ, ಅವರು ಒಂದು ಅವ್ರದ್ದು ಮೂವಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ನಾವು ಮೂವಿನ ನಡ್ಸ್ಕೊಂಡು ಹೋಗ್ತೀವಿ. ಗಾಡಿ ಓಡ್ತಾನೆ ಇರುತ್ತೆ, ಎಲ್ಲಿ ಪಂಚರ್ ಆಗುತ್ತೆ ಯಾರ್ಯಾರು ಗೊತ್ತಾ? ಇಲ್ಲಿ ಮುಳ್ಳೈತೆ ನೋಡಿರುತ್ತೆ, ಗಾಡಿ ಓಡಿಸ್ತಾ ಇರ್ತೀವಿ ಸುಮ್ಮನೆ.